ಒಬ್ಬ ರಾಜ ಇದ್ದ. ಒಂದು ಸಲ ರಾಜ ಒಂದು ಹೇಳಿಕೆ ಎಲ್ಲ ಕಡೆ ಕಳಿಸಿದ, ಘೋಷಣೆ ಮಾಡಿಸಿದ. ಏನು ಅಂದರೆ, ಯಾರು ಯಾವುದೇ ಸಾಮಾನ ತಂದರೂ ಕೂಡ ನಾನು ಅದನ್ನು ಯೋಗ್ಯ ಬೆಲೆಯಲ್ಲಿ ಖರೀದಿ ಮಾಡ್ತೀನಿ ಅಂತ. ಮಜಾ ಇಲ್ಲ ಇದು ಕಥೆ. ಮಹಾರಾಜನ ಘೋಷಣಾ ಇದು. ನೀವು ಬೇಕಾದ ವಸ್ತು, ಬೇಡಾದ ವಸ್ತುನೇ ತಗೊಂಡು ಬನ್ನಿ, ಅದನ್ನು ನಾನು ಖರೀದಿ ಮಾಡ್ತೇನೆ, ನಿಮಗೆ ಹಣ ಕೊಡ್ತೇನೆ ಅಂತ ಜಾಹೀರ ಮಾಡ್ದ. ಬಡವರಿಗೆ ಬಹಳ ಸಂತೋಷ ಆಯಿತು. ಕೆಲಸಕ್ಕೆ ಬರದ ವಸ್ತು ಎಲ್ಲ ತಂದು ಹಿಂಗಿಟ್ಟು ಇದನ್ನು ತಾವು ತಗೋಬೇಕು ಅಂತಿದ್ರು. ಅದಕ್ಕೆ ಅವರು ತಗೊಂಡು ಅದನ್ನು ಹಣ ಕೊಡ್ತಿದ್ದ. ಅವನಿಗೆ ಒಂದು ಇಚ್ಛೆ ಏನು ಅಂದರೆ, ನನ್ನ ರಾಜ್ಯದೊಳಗಿರುವ ಪ್ರಜೆಗಳೆಲ್ಲ ಶ್ರೀಮಂತರಾಗಬೇಕು. ಎಂಥೆಂಥ ರಾಜರಾಗಿ ಹೋಗ್ಯಾರ. ತಮ್ಮ ವೈಯಕ್ತಿಕ ಅವ್ರಿಗೇನಿರಲಿಲ್ಲ, ಹಗಲ ರಾತ್ರಿ ಪ್ರಜೆಗಳ ಸೌಖ್ಯವನ್ನೇ ಕನಸ ಕಂಡ ರಾಜರಾಗಿ ಹೋದರು. ಅಂಥ ಒಬ್ಬ ರಾಜನಾಥ. ಆ ದಿವಸ, ಅದು ಒಂದು ದಿವಸ ಪೂರ್ಣ, ಆ ದಿವಸ ಅದನ್ನು ಮಾಡ್ತಿದ್ದ ಆತ. ಅದು ವರ್ಷಕ್ಕೆ ಒಂದು ದಿವಸ ಎಲ್ಲ ತಗೊಳ್ಳೋದು ಕೊಡೋದು. ಸಾಯಂಕಾಲ ಆಯಿತು. ಎಲ್ಲರೂ ಬಂದು ತಗೊಂಡು ಹೋದರು. ಆ ಬಳಿಕ ಕೊನೆಗೆ ಒಮ್ಮೆ ಒಬ್ಬ ಮನುಷ್ಯ ಬಂದ. ಅವನ ಹತ್ತಿರ ಏನೂ ಇರಲಿಲ್ಲ. ಒಂದು ಗಂಟು ತಂದ, ಹರಿದ ಬಟ್ಟೆ. ಆ ಬಟ್ಟೆ ಒಳಗೆ ಏನೋ ಇಟ್ಟು ಅದನ್ನು ಗಂಟು ಹಾಕಿದ್ದ. ತಂದು ಮಹಾರಾಜನ ಮುಂದಿಟ್ಟು, ಇವನೇ ಕೊನೆ ಮನುಷ್ಯ, ಮಹಾರಾಜನ ಮುಂದಿಟ್ಟು, ತಾವು ಎಲ್ಲ ತಗೊಳ್ತೀರಲ್ಲ, ಇದೊಂದಿಷ್ಟು ತಗೊಳ್ಳಿ ಅಂದ. ಇದರಾಗ ಏನದ ಅಂತ ಕೇಳಿದರು ಮಹಾರಾಜರು. ಈ ಹರಿದ ಬಟ್ಟೆಯೊಳಗೆ ನಾನೇ ಉಟ್ಟ ಹರಿದ ಬಟ್ಟೆ ಇದು, 10 ವರ್ಷ ತನಕ ಈ ಬಟ್ಟೆ ಹರಿದದ್ದು ಉಟ್ಟಿದ್ದೇನೆ, ಅದರೊಳಗೆ ನನ್ನ ಬಡತನನೇ ತುಂಬಿಟ್ಟೇನೆ, ತಗೊಳ್ಳಿ ಅಂದ. ಏನು ಮಾಡಬೇಕೀಗ? ಮಹಾರಾಜ ಮಾತು ಕೊಟ್ಟಿದ್ದ, ಸತ್ಯ ಸತ್ಯ, ನಾನು ತಗೊಳ್ತೀನಿ ಅಂತ ಹೇಳೇನಿ ಅಂದಾಗ ಅದು ಬಡತನ ಇದ್ದರೂ ಸರಿ, ಸಿರಿತನ ಇದ್ದರೂ ಸರಿ, ಯಾವ ವಸ್ತು ಆದರೆ ಏನಾಯಿತು, ತಗೊಳ್ತೀನಿ ಅಂದ. ಅವಾಗ ಅವ ಹೇಳ್ದ, ಬಡವ ನೋಡಿ, ಈ ಬಡತನವನ್ನು ಹೊತ್ತು ನಾನು 60 ವರ್ಷ ಕಷ್ಟಪಟ್ಟೀನಿ. ವಿಚಾರ ಮಾಡಿ, ಇನ್ನೊಮ್ಮೆ ಆಲೋಚನೆ ಮಾಡಿ ಮಹಾರಾಜರೇ.